ನಿನ್ನೆಯ ವಿಮಾನ ದುರಂತದಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾಣಿಯವರು ಕೂಡ ಮೃತಪಟ್ಟಿದ್ದಾರೆ. ಆ ಮೂಲಕ ಈ ದೇಶದಲ್ಲಿ ಸಂಭವಿಸಿದಂತ ವಿಮಾನ ದುರಂತದಲ್ಲಿ 4 ಹಾಲಿ ಮತ್ತು ಮಾಜಿ ಮುಖ್ಯಮಂತ್ರಿಗಳು ಮೃತಪಟ್ಟಂತಾಗಿದೆ. ಅಂದರೆ ಇಲ್ಲಿಯವರೆಗೆ ಗುಜರಾತ್ನ 2 ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ವಿಮಾನ ದುರಂತದಲ್ಲಿ ಬಲಿಯಾಗಿದ್ದರು. 1965ರಲ್ಲಿ ಸಿಎಂ ಬಲವಂತ್ ರಾಯ್ ಮೆಹ್ತಾ ಸಾವನ್ನಪ್ಪಿದ್ರು. ಪಾಕಿಸ್ತಾನದ ವಾಯುಪಡೆ ನಡೆಸಿದಂಥ ದಾಳಿಯಲ್ಲಿ ಮೆಹ್ತಾ ಅವರ ಸಾವಾಗಿತ್ತು. ಇನ್ನು 2009ರಲ್ಲಿ ಆಂಧ್ರದ ಮುಖ್ಯಮಂತ್ರಿಯಾಗಿದ್ದ ವೈಎಸ್ ರಾಜಶೇಖರ್ ರೆಡ್ಡಿ, ಅದು ಹೆಲಿಕಾಪ್ಟರ್ ದುರಂತ, ದುರ್ಮರಣಕ್ಕೀಡಾಗಿದ್ದರು ಹೆಲಿಕಾಪ್ಟರ್ ದುರಂತದಲ್ಲಿ. ಇನ್ನು ಅರುಣಾಚಲ ಪ್ರದೇಶದಲ್ಲಿ ಸಂಭವಿಸಿದಂಥ ಹೆಲಿಕಾಪ್ಟರ್ ಅಪಘಾತದಲ್ಲಿ ದೋರ್ಚಿ ಕಂಡು ಅವರು ಕೂಡ ಮೃತಪಟ್ಟಿದ್ರು. ವಿಜಯ್ ರೂಪಾಣಿಯವರನ್ನ ಸೇರಿದರೆ ಒಟ್ಟು 4 ಜನ, ಸಿಟ್ಟಿಂಗು ಮತ್ತು ಎಕ್ಸ್ ಚೀಫ್ ಮಿನಿಸ್ಟರ್ ವಿಮಾನ ದುರಂತದಲ್ಲಿ ಬಲಿಯಾದಂತಾಗಿದೆ. ಹೆಲಿಕಾಪ್ಟರ್ ಮತ್ತು ವಿಮಾನ ದುರಂತದಲ್ಲಿ ಬಲಿಯಾದಂತಾಗಿದೆ. ವೈಎಸ್ ರಾಜಶೇಖರ್ ರೆಡ್ಡಿ 2009ರಲ್ಲಿ ಮೃತಪಟ್ಟಿದ್ದು, ದೋರ್ಚಿ ಕಂಡು 2011ರಲ್ಲಿ, ಮೆಹ್ತಾ ಅವರು ಗುಜರಾತ್ನ ಮಾಜಿ ಮುಖ್ಯಮಂತ್ರಿ 65ರಲ್ಲಿ, 2025ರಲ್ಲಿ ವಿಜಯ್ ರೂಪಾಣಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.